ನಿನ್ನೆ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಎರಡನೇ ಟಿ20 ಪಂದ್ಯ ನಡೆಯಿತು. ಆದರೆ ನಿನ್ನೆಯ ಪಂದ್ಯದಲ್ಲೂ ಕೂಡ ಭಾರತ ತನ್ನ ಸೋಲಿನ ಚಾಳಿಯನ್ನ ಮುಂದುವರೆಸಿದೆ. 191 ರನ್ಗಳ ಸ್ಕೋರ್ ಅನ್ನು ಡಿಫೆಂಡ್ ಮಾಡಿಕೊಳ್ಳುವಲ್ಲಿ ಭಾರತ ಫೇಲ್ ಆಗಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 190 ರನ್ ಗಳಿಸಿತು. ಈ ಗುರಿ ಬೆನ್ನತ್ತಿದಂತಹ ಇಂಗ್ಲೆಂಡ್ ತಂಡ 6 ವಿಕೆಟ್ ನಷ್ಟಕ್ಕೆ 19 ಓವರ್ಗಳಲ್ಲೇ 191 ರನ್ಗಳನ್ನು ಸ್ಕೋರ್ ಮಾಡಿ 4 ವಿಕೆಟ್ಗಳಿಂದ ಭರ್ಜರಿ ಜಯ ಗಳಿಸಿದೆ. ಈ ಮೂಲಕ ಈ ಪಂದ್ಯವನ್ನ ಗೆದ್ದು ಸರಣಿಯಲ್ಲಿ ಮುನ್ನಡೆ ಕಾಯ್ದುಕೊಳ್ಳಬೇಕು ಅಂದುಕೊಂಡಿದ್ದಂತಹ ಟೀಂ ಇಂಡಿಯಾಗೆ ದೊಡ್ಡ ಆಘಾತವೇ ಆಗಿದೆ. ಇನ್ನು ನಿನ್ನೆಯ ಪಂದ್ಯದಲ್ಲಿ ಎಲ್ಲರ ಆಸೆಯಂತೆ ವೈಭವ್ ಸೂರ್ಯವಂಶಿ ಅವರಿಗೆ ಅವಕಾಶವನ್ನ ಕೊಡಲಾಗುತ್ತೆ. ಈ ಮೂಲಕ ವೈಭವ್ ಸೂರ್ಯವಂಶಿ ಚೊಚ್ಚಲ ಅಂತಾರಾಷ್ಟ್ರೀಯ ಪಂದ್ಯವನ್ನ ಆಡಿದ್ರು. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ವೈಭವ್ ಸೂರ್ಯವಂಶಿ ಅವರಿಂದ ನಿನ್ನೆ ಪ್ರದರ್ಶನ ಸಿಗಲಿಲ್ಲ. ಕೇವಲ 14 ರನ್ಗಳಿಗೆ ತಮ್ಮ ಆಟವನ್ನ ಮುಗಿಸಿ ಪೆವಿಲಿಯನ್ ಸೇರ್ಕೊಂಡ್ರು. ಇನ್ನು ಭಾರತದ ಪರ ಅಭಿಷೇಕ್ ಶರ್ಮಾ 24 ಬಾಲ್ಗಳಲ್ಲಿ 43 ರನ್ ಸಿಡಿಸಿದ್ರೆ ಇಶಾನ್ ಕಿಶನ್ 40 ಬಾಲ್ಗಳಲ್ಲಿ 49 ರನ್ ಸಿಡಿಸಿದ್ರು. ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ 22 ಬಾಲ್ಗಳಲ್ಲಿ 37 ರನ್ ಸಿಡಿಸಿದ್ರು. ಆದರೆ ಕೆಳ ಹಂತದ ಬ್ಯಾಟರ್ಗಳು ಸ್ಥಿರ ಪ್ರದರ್ಶನವನ್ನ ನೀಡುವಲ್ಲಿ ಫೇಲ್ ಆದ್ರು. ಸಾಮಾನ್ಯವಾಗಿ ವೈಸ್ ಕ್ಯಾಪ್ಟನ್ ತಿಲಕ್ ವರ್ಮಾ 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಆದರೆ ಇಂಗ್ಲೆಂಡ್ ಸ್ಪಿನ್ ಬೌಲರ್ಗಳನ್ನು ಬಳಸ್ತಾ ಇದ್ದಿದ್ದರಿಂದ ಶಿವಂ ದುಬೆ ಅವರಿಗೆ ಬಡ್ತಿಯನ್ನ ಕೊಡಲಾಗುತ್ತೆ. ಆದರೆ ಶಿವಂ ದುಬೆ 5 ರನ್ ಬಾರಿಸಿ ಔಟ್ ಆಗ್ತಾರೆ. ತಿಲಕ್ ವರ್ಮಾ 17ನೇ ಓವರ್ನಲ್ಲಿ ಬ್ಯಾಟ್ ಮಾಡಲು ಬರ್ತಾರೆ. ಇವರು 11 ಎಸೆತಗಳಲ್ಲಿ 24 ರನ್ ಬಾರಿಸಿ ತಂಡಕ್ಕೆ ಆಧಾರವಾಗ್ತಾರೆ. ಆದರೆ ಶಿವಂ ದುಬೆ ಬದಲು ತಿಲಕ್ ವರ್ಮಾ ಅವರೇ ಬಂದಿದ್ರೆ ಇನ್ನೂ ಹೆಚ್ಚಿನ ಸ್ಕೋರ್ ಮಾಡಬಹುದಿತ್ತು ಅನ್ನೋದು ಕ್ರಿಕೆಟ್ ವಿಶ್ಲೇಷಕರ ಅಭಿಪ್ರಾಯ. ಇನ್ನುಳಿದಂತೆ ಟೀಂ ಇಂಡಿಯಾದ ಸೋಲಿಗೆ ಏನ್ ಕಾರಣ ಇರಬಹುದು ಅನ್ನೋದನ್ನ ನೋಡೋದಾದ್ರೆ, ನಿನ್ನೆ ಅರ್ಷದೀಪ್ ಸಿಂಗ್ ಅವರ ಬೌಲಿಂಗ್ ಏನೋ ಚೆನ್ನಾಗಿ ಇತ್ತು. ಹಾಗಾಗಿನೇ ಅವರು 3 ವಿಕೆಟ್ ಅನ್ನ ಕಬಳಿಸಿದ್ರು. ಆದರೆ ತಮ್ಮ 2ನೇ ಓವರ್ನಲ್ಲಿ ರನ್ಗಳನ್ನ ಬಿಟ್ಕೊಟ್ಟು ಇಂಗ್ಲೆಂಡ್ನ ಸ್ಕೋರ್ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಈ ಓವರ್ನಲ್ಲಿ ಬರೋಬ್ಬರಿ 27 ರನ್ ಅನ್ನ ಅರ್ಷದೀಪ್ ಸಿಂಗ್ ಕೊಟ್ಟಿದ್ದಾರೆ. ಭಾರತದ ಪರ ಒಂದೇ ಓವರ್ನಲ್ಲಿ ಅತಿ ಹೆಚ್ಚು ರನ್ ನೀಡಿದ ಬೌಲರ್ ಎಂಬ ಪಟ್ಟಿಗೆ ಅರ್ಷದೀಪ್ ಸಿಂಗ್ ಮತ್ತು ಪ್ರಸಿದ್ಧ ಕೃಷ್ಣ ಸೇರ್ಕೊಂಡಿದ್ದು ಇಬ್ಬರು 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು ರವಿ ಬಿಷ್ಣೋಯ್ ಕೊನೆಯ 5 ಓವರ್ಗಳಲ್ಲಿ ಇಂಗ್ಲೆಂಡ್ಗೆ 49 ರನ್ಗಳು ಬೇಕಾಗಿತ್ತು. ಬಿಷ್ಣೋಯ್ 16ನೇ ಓವರ್ನ ಬೌಲ್ ಮಾಡಿದ್ರು. ಇವರು ಈ ಓವರ್ನ ಮೊದಲ ಎಸೆತವನ್ನ ನೋ ಬಾಲ್ ಮಾಡಿದ್ರು. ಇದರ ಸಂಪೂರ್ಣ ಲಾಭವನ್ನ ಪಡೆದಂತಹ ಜೋಕಬ್ ಬೆಥೆಲ್ ಫ್ರೀ ಹಿಟ್ ನಲ್ಲಿ ಸಿಕ್ಸರ್ ಅನ್ನ ಬಾರಿಸಿದ್ರು. ಇನ್ನು 2ನೇ ಬಾಲ್ ಡಾಟ್ ಆಗುತ್ತೆ, 3ನೇ ಬಾಲ್ ಮತ್ತೆ ನೋ ಬಾಲ್ ಆಗುತ್ತೆ. ಆಗ ಮತ್ತೆ ಬೆಥೆಲ್ ಸಿಕ್ಸರ್ ಅನ್ನ ಹೊಡೆದು ಇಂಗ್ಲೆಂಡ್ನ ಗೆಲುವನ್ನ ಸನಿಹಕ್ಕೆ ಕೊಂಡೊಯ್ತಾರೆ. ಈ ಓವರ್ನಲ್ಲೇ ಬಿಷ್ಣೋಯ್ 9 ಎಸೆತಗಳಲ್ಲಿ ಬರೋಬ್ಬರಿ 29 ರನ್ ಅನ್ನ ಬಿಟ್ಟುಕೊಡ್ತಾರೆ. ಇಲ್ಲಿಂದ ಇಂಗ್ಲೆಂಡ್ ಪಂದ್ಯದ ಮೇಲೆ ಸಂಪೂರ್ಣ ಹಿಡಿತವನ್ನ ಸಾಧಿಸುತ್ತೆ. ಜೋಕಬ್ ಬೆಥೆಲ್ ಅವರ ಅದ್ಭುತ ಆಟದಿಂದ ಇಂಗ್ಲೆಂಡ್ನ ಗೆಲುವು ಈಸಿ ಆಗುತ್ತೆ. ಜೋಕಬ್ ಬೆಥೆಲ್ 46 ಎಸೆತಗಳಲ್ಲಿ 76 ರನ್ ಬಾರಿಸಿದ್ರು. ಇನ್ನುಳಿದಂತೆ ಇಂಗ್ಲೆಂಡ್ ಪರ ಬ್ರೂಕ್ 15 ಎಸೆತಗಳಲ್ಲಿ 39 ರನ್ ಸಿಡಿಸಿದ್ರೆ ಬ್ಯಾಂಟನ್ 32 ಎಸೆತಗಳಲ್ಲಿ 39 ರನ್ ಬಾರಿಸಿದ್ರು. ಸದ್ಯ ಐರ್ಲೆಂಡ್ನ 2 ಪಂದ್ಯಗಳನ್ನು ಸೋತ ಬಳಿಕ ಮೊದಲ ಗೆಲುವಿನ ನಿರೀಕ್ಷೆಯಲ್ಲಿದ್ದಂತಹ ಟೀಂ ಇಂಡಿಯಾಗೆ ನಿರಾಸೆಯಾಗಿದ್ದು 3ನೇ ಟಿ20 ಪಂದ್ಯದಲ್ಲಾದರೂ ಕೂಡ ಗೆಲುವಿನ ಲಯಕ್ಕೆ ಟೀಂ ಇಂಡಿಯಾ ಮರಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.